ಪೋಲೋ ಗಾಡಿಗಳು ಕೊಡೋದ್ರಲ್ಲಿ ನಾವೇ ಫೇಮಸ್. AR ಕಾರ್ಸ್ ಕಡೆಯಿಂದ ಯಾವ ಕಲರ್ ಬೇಕು ಸರ್? ರೆಡ್ ಬೇಕಾ, ವೈಟ್ ಬೇಕಾ? ಅದು ಪ್ರೈಸ್ ಬಂದ್ಬಿಟ್ಟು 2010 ಮಾಡಲು 2,70,000. ಅದರ್ ಸ್ಟೇಟ್ ಅಲ್ಲ ಸರ್, ಕರ್ನಾಟಕ ರಿಜಿಸ್ಟ್ರೇಷನ್. ಇನ್ನೊಂದ್ ಬೇಕಾ? 12 ಮಾಡಲ್ ಸೆಕೆಂಡ್ ಓನರ್. ಇದನ್ನು ಗಾಡಿ ತುಂಬಾ ಚೆನ್ನಾಗೈತೆ. 3,25,000 ಗೆ ಮಾಡ್ಕೊಡ್ತೀನಿ. ಫೈನಲ್ ಟು ಫೈನಲ್ 2,50,000 ಗೆ ಮಾಡ್ಕೊಡ್ತೀನಿ. ಬೇಕಾ? 2,50,000 ಕೊಡ್ತೀನಿ. ಇನ್ನೊಂದ್ ಬೇಕಾ? ಬ್ಲಾಕ್ ಕಲರ್. ಇದು 2,50,000 ಕೊಡ್ತೀನಿ. 11 ಮಾಡಲ್. ಎಷ್ಟು ಸರ್ ಫೈನಲ್? 3,65,000 ಗೆ 10 ಮಾಡಲ್ BMW ಕೊಡ್ತಾ ಇದೀನಿ, ಬ್ಲಾಕ್ ಕಲರ್. 2,70,000 ಗೆ ಮುಗಿಸ್ಕೊಡ್ತೀನಿ. ರಿಜಿಸ್ಟ್ರೇಷನ್ ಗಾಡಿ ಸರ್. 15 ಮಾಡಲ್ ಎಕೋ ಸ್ಪೋರ್ಟ್ಸ್ 32,000 ಓಡಿರೋದು ಸರ್. 3,65,000 ಕೊಡ್ತೀನಿ. ಫೈನಲ್ ಪೋಲೋ ರೈಟ್ ಅಲ್ಲಿ ಕೊಡ್ತೀನಿ ಸರ್. ಪೋಲೋ ರೈಟ್ ಅಲ್ಲಿ ಕ್ರೂಸ್. ಪೋಲೋ ರೈಟ್ ಅಲ್ಲಿ ಕ್ರೂಸ್ ಕೊಡ್ತೀನಿ 2,65,000 ಗೆ. 15 ಮಾಡಲ್ ಡಸ್ಟರ್ 3,90,000 ಕೊಡ್ತೀನಿ ಸರ್. ಅಲ್ಲ, 2 ಅಲ್ಲ, 3 ಅಲ್ಲ, 12 ಆಪ್ಷನ್ ಐತೆ. 11 ಮಾಡಲ್ ಕಂಫರ್ಟ್ ಲೈನ್ 2.5, 10 ಮಾಡಲ್ ಹೈ ಲೈನ್ 2.5. ಫೈನಲ್ ಟು ಫೈನಲ್ 6,25,000 ಗೆ ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ. ಲೋನ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಒಂದು ಹೊಸ ಶೋರೂಮ್ಗೆ ಬಂದಿದ್ದೀನಿ ಅಂತ ಹೇಳ್ಬೋದು. AR ಕಾರ್ಸ್ ಬಂದಿದ್ದೀನಿ. ಸೊ ನಮ್ ಜೊತೆ ಆಕಿಬ್ ಸರ್ ಕೂಡ ಇದಾರೆ. ಸುಮಾರು ದಿನಗಳಾದ್ಮೇಲೆ ಇಲ್ಲೊಂದು ವಿಡಿಯೋ ಮಾಡ್ತಾ ಇದೀವಿ. ಅಂಡ್ ಇದೇ ಮೊದಲನೇ ವಿಡಿಯೋ ಅಂತಾನು ಹೇಳ್ಬೋದು. ತುಂಬಾ ಪ್ರೈಸಿಂಗ್ ಅಲ್ಲಿ ಡಿಸ್ಕೌಂಟ್ ಕೊಟ್ಟು ಒಂದು ವಿಡಿಯೋ ಮಾಡಿಸ್ತವ್ರೆ. ಬನ್ನಿ ಅವ್ರನ್ನ ಚಾನಲ್ಗೆ ಫಸ್ಟ್ ವೆಲ್ಕಮ್ ಮಾಡ್ಕೊಬಿಡೋಣ. ಸರ್ ನಮಸ್ಕಾರ. ನಮಸ್ಕಾರ ಹೇಮಂತ್ ಅವರೇ, ಚೆನ್ನಾಗಿದ್ದೀರಾ? ಹಾ ಸರ್, ಆರಾಮ್. ನೀವು? ಆರಾಮ್ ಸರ್. ಸೊ ಏನ್ ಸರ್, ಪೋಲೋ ಕಾರ್ಗಳೆಲ್ಲ 2.5 ಲಕ್ಷಕ್ಕೆ ಒಂದಲ್ಲ ಎರಡಲ್ಲ 10 15 ಕಾರ್ಗಳು ಇಕ್ಕಿದಿರಲ್ಲ. ವೆಹಿಕಲ್ ಇನ್ ಸ್ಟಾಕ್ ಅಲ್ಲಿ ಸಿಗ್ಬಿಡುತ್ತೆ ಸರ್. ಅದ್ರಲ್ಲಿ 5 ವೆಹಿಕಲ್ ಕರ್ನಾಟಕ ರಿಜಿಸ್ಟ್ರೇಷನ್ ಸಿಗುತ್ತೆ ನಿಮ್ಗೆ. ಅದರ್ ಸ್ಟೇಟ್ ಬೇಕಾದ್ರೆ 250 ಇಂದ ಯಾವ ಕಲರ್ ಬೇಕು ನಿಮ್ ಮುಂದೆನೆ ಐತೆ. ವೈಟ್ ಬೇಕಾ, ರೆಡ್ ಬೇಕಾ, ಬ್ಲಾಕ್ ಬೇಕಾ, ಗ್ರೇ ಬೇಕಾ, ಎಲ್ಲ ಆಪ್ಷನ್ ಸಿಗುತ್ತೆ ನಿಮ್ಗೆ. ಸಿಲ್ವರ್ ಕೂಡ ಸಿಗುತ್ತೆ ನಿಮ್ಗೆ. 2,50,000 ಓನ್ಲಿ. ಅದ್ರಲ್ಲೂ 10 ಮಾಡಲ್ ಆದ್ರೂ ತಗೊಳ್ಳಿ, 12 ಮಾಡಲ್ ಆದ್ರೂ ತಗೊಳ್ಳಿ, ಎಲ್ಲ 2.5 ಲಕ್ಷ. ಎಲ್ಲ ಸೇಮ್ ರೈಟ್. ಕ್ರೂಸ್ ಕೂಡ ನಿಮ್ಗೆ 2.5 ಲಕ್ಷದಲ್ಲೇ ಕವರ್ ಆಗ್ತಾ ಇದೆ. ಸೊ ಇವತ್ತು AR ಕಾರ್ಸ್ ಎಲ್ಲಿ ಬರುತ್ತೆ ಒಂದ್ ಹೇಳ್ಬಿಡಿ ಸರ್. ಸರ್, AR ಕಾರ್ಸ್ ಬಂದ್ಬಿಟ್ಟು BTM 4 ಸ್ಟೇಜ್ ಹುಳಿಮಾವದಲ್ಲಿ ಬರುತ್ತೆ. BTM 4 ಸ್ಟೇಜ್ ನಿಮ್ಮ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ ಬೇಕಂದ್ರೆ K51 ಎಲೆಕ್ಟ್ರಾನಿಕ್ ಸಿಟಿ RTO ಡಯಾಗ್ನಲ್ ಆಪೋಸಿಟ್ 2ನೇ ಶಾಪ್. ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಸಹ ಬಂದ್ಬಿಡ್ಬೋದು. ಅಂಡ್ ಸರ್, ಇವತ್ತು ಟೋಟಲ್ ಆಗಿ ಎಷ್ಟು ಕಾರ್ಗಳಿದೆ ಸರ್? ಸರ್, ಓವರ್ ಆಲ್ ನಮ್ಗೆ ಈ ಸ್ಟಾಕ್ ಅಲ್ಲಿ ನಿಮ್ಗೆ ಈ ವಿಡಿಯೋದಲ್ಲಿ ಒಂದು 35+ ವೆಹಿಕಲ್ ಸಿಗುತ್ತೆ. 35ಗಿನ ಜಾಸ್ತಿನೇ ಇದೆ. ಅಂಡ್ ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ. ಲೋನ್ ನಮ್ದೆಲ್ಲ ಆಲ್ಮೋಸ್ಟ್ 70% ಅದರ್ ಸ್ಟೇಟ್. ಆಲ್ಮೋಸ್ಟ್ ನಿಮ್ಗೆ ಲೋನ್ ತಗೊಳ್ಳೋ ಬದಲು ಕ್ಯಾಶ್ ರೇಟ್ ಅಲ್ಲೇ ನಮ್ಮ ಪ್ರೈಸ್ ಇರುತ್ತೆ. ಮಾಡ್ಕೊಳ್ಳಿ. ಲೋನ್ ಬೇಕಾದ್ರೂ ಮಾಡ್ಕೊಳ್ಳೋಣ. ಸೆಕೆಂಡರಿ ಸುಮ್ನೆ ಲೋನ್ ತಗೊಂಡು ಯಾಕೆ ಬರ್ಡನ್. ಕ್ಯಾಶ್ ಅಲ್ಲಿ ನಿಮ್ಗೆ ಯಾವ ಅಮೌಂಟ್ ಅಲ್ಲಿ ಅನುಕೂಲವಾಗುತ್ತೋ ಅದು ತಗೊಂಡೋಗಿ ಅಲ್ವಾ. ಹೌದು. 1 ಲಕ್ಷದಲ್ಲೂ ಗಾಡಿ ಕೊಡ್ತೀನಿ ಸರ್. 5 ಲಕ್ಷಕ್ಕೆ 10 ಲಕ್ಷದಲ್ಲೂ ಗಾಡಿ ಸಿಗುತ್ತೆ. ಅಲ್ಲ ಸರ್, ಇವಾಗ ಇಂಟರ್ಸ್ಟೇಟ್ ಗಾಡಿಗೂ ಲೋನ್ ಆಗುತ್ತಾ? ಇಲ್ಲ, NOC ಬಂದಿದ್ರೆ ಇಮಿಡಿಯೇಟ್ಲಿ ಟ್ಯಾಕ್ಸ್ ಕಟ್ಟಿ, ಡೌನ್ ಪೇಮೆಂಟ್ ಅಮೌಂಟ್ ಅಲ್ಲಿ ಟ್ಯಾಕ್ಸ್ ಕಟ್ಟಿ ಲೋನ್ ಮಾಡಿಸ್ಕೊಡ್ತೀನಿ. ಆದ್ರೆ 11 ಮಾಡಲ್ ಪೆಟ್ರೋಲ್ ಗಾಡಿಗೆ ಆಗುತ್ತೆ, 12 ಇಂದ ಡೀಸೆಲ್ ಆಗುತ್ತೆ. ಥ್ರೂಔಟ್ ಕರ್ನಾಟಕ. ಹೌದು. ಎಲ್ಲಿಂದ ಬಂದ್ರೆ ಲೋನ್ ಆಗ್ಬಿಡುತ್ತೆ ಬೇಕು ಅಂದ್ರೆ. ಸೊ ಬನ್ನಿ, ಆಗಿದ್ರೆ ತಡ ಮಾಡಿದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಆಗಿದ್ರೆ ಫಸ್ಟ್ ನೋಡ್ತಾ ಇರ್ಬೋದು ಒಂದು XUV 500 ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಸರ್, ಇದು ಬಂದ್ಬಿಟ್ಟು W6 ವೇರಿಯಂಟ್ 2013 ಮಾಡಲ್ ಸಿಂಗಲ್ ಓನರ್. 67,000 ರೆಕಾರ್ಡೆಡ್ ರೋಡ್ ಐತೆ. ಮೀಟರ್ ಗ್ಯಾರಂಟಿ ಇರುತ್ತೆ. ನಿಮ್ಗೆ ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ ಗಾಡಿ ಬರುತ್ತೆ ನಿಮ್ಗೆ. ಇದ್ರಲ್ಲಿ ನಿಮ್ಗೆ ಟೈರ್ ಎಲ್ಲ 70-80% ಐತೆ. ಇಂಟೀರಿಯರ್ ವೈಸ್ ಹೋದ್ರೆ ಡ್ಯೂಯಲ್ ಏರ್ ಬ್ಯಾಗ್, ABS, ಅಲೋ ವೀಲ್, ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಸರ್ ಗಾಡಿಯಲ್ಲಿ. ನೋಡ್ತಾ ಇರ್ಬೋದು ಇಂಟೀರಿಯರ್ ವೈಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. 67,000 ಓಡಿದೆ. ರೆಕಾರ್ಡೆಡ್ ಟೈರ್ಸ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಪ್ರೈಸಿಂಗು ಸರ್? ಸರ್, ಪ್ರೈಸಿಂಗ್ ಬಂದ್ಬಿಟ್ಟು 675 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 6,25,000 ಗೆ ವಿತ್ ಟ್ರಾನ್ಸ್ಫರ್ ಜೊತೆ ಕೊಡ್ತೀನಿ. ಹಾಗೆ ಇದು ಸರ್ ಎಲೆಕ್ಟ್ರಿಕ್ ಗಾಡಿ. ಎಲೆಕ್ಟ್ರಿಕ್ ಗಾಡಿ 2014-15 ಮಾಡಲು. ಸೆಕೆಂಡ್ ಓನರ್ ಆಗೈತೆ. ಗಾಡಿ ಚೆನ್ನಾಗೈತೆ. ಒಂದ್ ಚಾರ್ಜ್ ಗೆ 80 ಕಿಲೋಮೀಟರ್ ಬರುತ್ತೆ. ಫೈನಲ್ ಟು ಫೈನಲ್ 2,20,000 ಗೆ ಮಾಡ್ಕೊಡ್ತೀನಿ ಸರ್. 2,20,000. ಹೌದು. ಫೈನಲ್ ಏನೋ ಹೆಚ್ಚು ಕಡಿಮೆ ಆಗುತ್ತಾ? ಆನ್ ಟೇಬಲ್ ಮಾಡ್ಕೊಡೋಣ. ಹಾಗೆ ಪೋಲೋಗಳಿಗೆ ಬಂದ್ರೆ ಪೋಲೋಗೆ ತುಂಬಾ ಆಪ್ಷನ್ ಐತೆ. ಈ ಸತಿ ತುಂಬಾ ಜನ ಕೇಳ್ತಾ ಇದ್ರು ಪೋಲೋ ಅಂತ. ಬಂದ್ಬಿಟ್ಟು 2011 ಮಾಡಲ್ ಕಂಫರ್ಟ್ ಲೈನ್. ಇದು ಬಂದ್ಬಿಟ್ಟು 78,000 ಓಡೈತೆ. ಆಲ್ಮೋಸ್ಟ್ ಎಲ್ಲ ಓಡಿರೋದು 70 ಇಂದ 80 ಒಳಗಡೆ ಓಡಿರೋದು. ಬಂದ್ಬಿಟ್ಟು 11 ಮಾಡಲ್ ಸೆಕೆಂಡ್ ಓನರ್ ಕಂಫರ್ಟ್ ಲೈನ್. ಫ್ರಂಟ್ 2 ಪವರ್ ವಿಂಡೋ, ಪವರ್ ಸ್ಟೀರಿಂಗ್ ಬರುತ್ತೆ. ಲೆದರ್ ಸೀಟ್ ಐತೆ ಗಾಡಿಯಲ್ಲಿ. DL ನಂಬರ್ ಇದು. ಪ್ರೈಸ್ ಬಂದ್ಬಿಟ್ಟು 2,75,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 2,50,000 ಗೆ ಮಾಡ್ಕೊಡ್ತೀನಿ. 11 ಮಾಡಲ್. ಅದ್ ಬೇಡವಾ? ಹೈಲೈನ್ ಬೇಕಾ? ಸೇಮ್ 2010 ಮಾಡಲ್. ಅದೇ ಟಾಪ್ ಎಂಡ್ ಬರುತ್ತೆ. ಇದು 10 ಮಾಡಲ್ ಟಾಪ್ ಎಂಡ್ ಬರುತ್ತೆ. ಇದು UP ರಿಜಿಸ್ಟ್ರೇಷನ್. ಇದು 2,50,000 ಗೆ ಮಾಡ್ಕೊಡ್ತೀನಿ. ಇನ್ಕ್ಲೂಡಿಂಗ್ RTO NOC ಜೊತೆ ಕೊಡ್ತೀನಿ. ರಿಜಿಸ್ಟ್ರೇಷನ್ ಗೆ ಅಡಿಷನಲ್ ಕಾಸ್ಟ್ ಆಗುತ್ತೆ. ಇನ್ನೊಂದು ಕರ್ನಾಟಕ ರಿಜಿಸ್ಟ್ರೇಷನ್ ಬೇಕಾ? ಇದು ಬಂದ್ಬಿಟ್ಟು 3,25,000 ಮಾಡ್ಕೊಡ್ತೀನಿ. 2012 ಮಾಡಲ್ ಕಂಫರ್ಟ್ ಲೈನ್. ಇದು ಡೀಸೆಲ್ ಅಲ್ಲಿ. ಸರ್, ಈ ಪೋಲೋ ಬಂದ್ಬಿಟ್ಟು ನಿಮ್ಗೆ ನಾರ್ಮಲ್ ಪೋಲೋ. ಇದು ನಿಮ್ಗೆ ಟಾಪ್ ಎಂಡ್ ಮಾಡ್ಸಿರೋದು. ಹೆಡ್ಲೈಟ್ ಗಿಂತ ಹಿಡ್ದು ಬಂಪರ್, ಗ್ರಿಲ್ ಎಲ್ಲ ಚೇಂಜ್ ಮಾಡೋರೆ. ಇದ್ರಲ್ಲಿ 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಸೀಟು ಎಲ್ಲ ಬರುತ್ತೆ ಸರ್. ತಗೊಂಡ್ ಏನು ಮಾಡ್ಸಂಗಿಲ್ಲ. ಗಾಡಿ ತುಂಬಾ ಚೆನ್ನಾಗೈತೆ.
ಇನ್ಕ್ಲೂಡಿಂಗ್ ಬ್ಯಾಕ್ ಸೆನ್ಸರ್ ಕೂಡ ಹಾಕ್ಸವ್ರೆ. ಓಕೆ 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 ಬಂದ್ಬಿಟ್ಟು ಕಂಫರ್ಟ್ ಲೈನ್ ಹೈಲೈನ್ ಮಾಡ್ಸಿರೋದು. ಏರ್ ಬ್ಯಾಗ್ ಒಂದ್ ಬರಲ್ಲ ಸರ್, ಎಲ್ಲ ಬರುತ್ತೆ ಇನ್ಕ್ಲೂಡಿಂಗ್ ಅಲೋವಿಲ್ ಬರುತ್ತೆ. ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು 2,95,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 2,70,000 ಗೆ ಮಾಡ್ಕೊಡ್ತೀನಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಜೊತೆ. ಎಷ್ಟು ಸರ್ ಪ್ರೈಸ್? 2,70,000 ಗೆ ಪೋಲೋ ಕೊಡ್ತಾ ಇದೀನಿ. ಡೀಸೆಲ್ ಗಾಡಿ ಥರ್ಡ್ ಓನರ್ ಆಗೈತೆ. 80,000 ರೆಕಾರ್ಡೆಡ್ ಓಡಿರೋದು. ಸರ್ ಬನ್ನಿ, ಇನ್ನ ಗಾಡಿ ಐತೆ, ಮಲ್ಟಿಪಲ್ ಕಲರ್ ಮಲ್ಟಿಪಲ್ ಆಪ್ಷನ್ ನೋಡಿ ಸರ್. ಅಲ್ಲಿ ಸಿಲ್ವರ್ ಐತೆ, ವೈಟ್ ಬೇಕಾ, ಹೈಲೈನ್ ಐತೆ, 2010 ಮಾಡಲ್ 2,50,000 ಗೆ ವಿತ್ NOC ಕೊಡ್ತೀನಿ. ರೆಡ್ ಬೇಕಾ 2,50,000 ಗೆ ಕೊಡ್ತೀನಿ ಸರ್. ಬ್ಲಾಕ್ ಬೇಕಾ ಸರ್ 2,50,000 ಕೊಡಿ ಸರ್, ತಗೊಂಡೋಗಿ NOC ಮಾಡ್ಕೊಡ್ತೀನಿ. ಅದ್ ಬೇಕಾ, ಕರ್ನಾಟಕ ಗಾಡಿನೇ ಬೇಕಾ, ಬನ್ನಿ. ಒಂದೆಲ್ಲ 5-6 ಗಾಡಿ ಕರ್ನಾಟಕದ ಐತೆ. 16 ಮಾಡಲ್ ಕೂಡ ನಾನು ತಂದಿದ್ದೀನಿ. 4,90,000 ಗೆ 16 ಮಾಡಲ್ ಕೊಡ್ತೀನಿ. 12 ಮಾಡಲ್ ಬೇಕಾ, 15,000 ಇನ್ಕ್ರೀಸ್ ಮಾಡ್ಕೊಳ್ಳಿ ಸರ್ ವಿತ್ NOC. 2,65,000 ಗೆ ಕೊಡ್ತೀನಿ NOC ಜೊತೆ. ಪೋಲೋ ಕಾರ್ಗಳನ್ನಂತೂ ನೋಡಿದ್ರಿ. ಇವಾಗ ನೆಕ್ಸ್ಟ್ ಒಂದು ಐಟೆನ್ ಇದೆ ನೋಡಿ ಸರ್. ಇದು Honda i10 ಆಟೋಮೆಟಿಕ್ ವೆಹಿಕಲ್ ಸರ್. ಗಾಡಿ ತುಂಬಾ ಚೆನ್ನಾಗೈತೆ. 50,000 ಚೇಂಜ್ ರೆಕಾರ್ಡೆಡ್ ರೋಡ್ ಐತೆ. ಸೆಕೆಂಡ್ ಓನರ್ ಐತೆ. ಗಾಡಿ ನಿಮ್ಗೆ ಎಲಿಫೆಂಟ್ ಗ್ರೇ ಕಲರ್ ಅಲ್ಲಿ ಐತೆ. ನಿಮ್ಗೆ ಆಟೋಮೆಟಿಕಲಿ ಸ್ಪೋರ್ಟ್ಸ್ ವರ್ಷನ್ ಬರುತ್ತೆ ಸರ್. ಆಟೋಮೆಟಿಕ್ ಗಾಡಿ ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಪ್ರೈಸಿಂಗ್ ಏನ್ ಹೇಳ್ತಾ ಇದ್ದೀರಾ ಸರ್? ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು ನಿಮ್ಗೆ 3,95,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 3,70,000 ಗೆ ಕ್ಲೋಸ್ ಮಾಡ್ಕೊಡ್ತೀವಿ ಸರ್. ಎಷ್ಟನೇ ಮಾಡಲ್ ಸರ್? 13 ಮಾಡಲ್, ಸೆಕೆಂಡ್ ಓನರ್, 50,000 ಓಡಿರೋದು. ಅದರಲ್ಲೂ ಆಟೋಮೆಟಿಕ್ ಗಾಡಿ, ಆಟೋಮೆಟಿಕ್ ವೆಹಿಕಲ್, ಕರ್ನಾಟಕ ವೆಹಿಕಲ್. ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು 2011 ಮಾಡಲ್, ಆಂಬಿಯಂಟ್ ಪ್ಲಸ್ ಗಾಡಿ, ಸಿಂಗಲ್ ಡಬಲ್ ಏರ್ ಬ್ಯಾಗ್, ABS, ಅಲೋವಿಸ್ ಎಲ್ಲ ಬರುತ್ತೆ. 2011 ಮಾಡಲ್, ದಿಲ್ಲಿ ನಂಬರ್, ಫ್ಯಾಬಿಯಾ. ಗಾಡಿ ತುಂಬಾ ಚೆನ್ನಾಗೈತೆ. ಪೆಟ್ರೋಲ್ ಪ್ಲಸ್ CNG ಬರುತ್ತೆ ವೆಹಿಕಲ್ ಅಲ್ಲಿ. ಇದು ಪ್ರೈಸ್ ಬಂದ್ಬಿಟ್ಟು 1,95,000 ವಿತ್ NOC ಕೊಟ್ ಮಾಡ್ತಾ ಇದೀವಿ. ರಿಜಿಸ್ಟ್ರೇಷನ್ ಬೇಕಂದ್ರೆ 2,40,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ ಕರ್ನಾಟಕ ರಿಜಿಸ್ಟ್ರೇಷನ್. ವಿತ್ NOC ಅಂದ್ರೆ 1,90,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಫೈನಲ್. 1,90,000. ಹೌದು, 11 ಮಾಡಲ್, ಸೇಮ್ ಪೋಲೋ ಇಂಜಿನ್ ಬರೋದು ಇದರಲ್ಲಿ. ಹೌದಾ? ಇನ್ನೊಂದು ಕರ್ನಾಟಕ ವೆಹಿಕಲ್ ಬೇಕಾ, 2009 ಮಾಡಲ್ ಐತೆ. ಫ್ರೆಶ್ FC 1 year ಇನ್ಶೂರೆನ್ಸ್ ಎಲ್ಲ ಸಿಗುತ್ತೆ ಗಾಡಿಯಲ್ಲಿ. ಇದು ಬಂದ್ಬಿಟ್ಟು 2,25,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 1,95,000 ಗೆ ವಿತ್ ರಿಜಿಸ್ಟ್ರೇಷನ್ ವಿತ್ 5 year FC ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ. ಎಷ್ಟು ಸರ್ ಫೈನಲ್? ಫೈನಲ್ 1,95,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಕರ್ನಾಟಕ ಗಾಡಿನ? ಕರ್ನಾಟಕ ಪ್ಯೂರ್, ಮೈಗ್ರೇಟೆಡ್ ಇಲ್ಲ, ಕರ್ನಾಟಕ ಗಾಡಿ. ಥರ್ಡ್ ಓನರ್ ಆಗೈತೆ. ಗಾಡಿ ತುಂಬಾ ಚೆನ್ನಾಗೈತೆ. ಡೀಸೆಲ್ ರಾಕೆಟ್ ಚೆವರ್ಲೆ ಕ್ರೂಸ್ ಇದೆ ನೋಡಿ ಸರ್. ಇದು ಬಂದ್ಬಿಟ್ಟು Chevrolet Cruze LTZ ಟಾಪ್ ಎಂಡ್ ಬರುತ್ತೆ ವಿತ್ ಸನ್ರೂಫ್ ಬರುತ್ತೆ ಗಾಡಿಯಲ್ಲಿ. ನಿಮಗೆ ಕ್ರೂಸ್ ಕಂಟ್ರೋಲ್ ಒಂದು ಒಳ್ಳೆ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಸೆಡಾನ್ ಗಾಡಿ ಅನ್ಬಹುದು. ಇದು ರೋಡ್ ಕಿಂಗ್, ಡೀಸೆಲ್ ಕಿಂಗ್ ಅಂತಾರೆ ಇದಕ್ಕೆ. ಹೌದು. ಇದು ಬಂದ್ಬಿಟ್ಟು ನಿಮ್ಗೆ 2010 ಮಾಡಲ್ ಆಗೈತೆ. ಸೆಕೆಂಡ್ ಓನರ್. ನಿಮ್ಗೆ ಇದು ಬಂದ್ಬಿಟ್ಟು 70,000 ಚೇಂಜ್ ಓಡೈತೆ. ಗಾಡಿಯಲ್ಲಿ ಇಂಟೀರಿಯರ್ ತೋರಿಸಿ ಸರ್ ಒಂದ್ಸತಿ. ನಿಮ್ಗೆ ಸನ್ ರೂಫ್ ಎಲ್ಲ ನಿಮ್ಗೆ ಟಚ್ ಪ್ಯಾನೆಲ್ ಬರುತ್ತೆ, ಕಂಫರ್ಟ್ ಬಕೆಟ್ ಸೀಟ್ ಬರುತ್ತೆ, ಎಲ್ಲ ಆಪ್ಷನ್ ಬರುತ್ತೆ. ಪ್ರೈಸಿಂಗ್ ವೈಸ್ ಹೋದ್ರೆ 2,95,000 ಹೇಳ್ತಾ ಇದೀವಿ ಸರ್. ಫೈನಲ್ ಟು ಫೈನಲ್ ಪೋಲೋ ರೈಟ್ ಅಲ್ಲಿ ಕೊಡ್ತೀನಿ ಸರ್. ಪೋಲೋ ರೈಟ್ ಅಲ್ಲಿ ಕ್ರೂಸ್, ಪೋಲೋ ರೈಟ್ ಅಲ್ಲಿ ಕ್ರೂಸ್ ಕೊಡ್ತೀನಿ. 2,65,000 ಗೆ ವಿತ್ NOC ಮಾಡ್ಕೊಡ್ತೀನಿ. 2,65,000 ಕ್ರೂಸ್. ಹೌದು. ಹಾಗೆ ಫ್ರೆಂಡ್ಸ್ 5 ಸೀರೀಸ್ ಇದೆ ನೋಡಿ ಸರ್. ಇದು ಬಂದ್ಬಿಟ್ಟು 2010 ಮಾಡಲ್ 520D. ಗಾಡಿ ತುಂಬಾ ಚೆನ್ನಾಗೈತೆ. 10 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. 1,12,000 ಚೇಂಜ್ ಓಡೈತೆ. ಇದು ಟಾಪ್ ಎಂಡ್ ಮಾಡಲ್ ಬರುತ್ತೆ. ಸನ್ ರೂಫ್, ನಿಮ್ಗೆ ಸ್ಟೀರಿಂಗ್ ಮೌಂಟ್ ಕಂಟ್ರೋಲ್, ಏರ್ ಬ್ಯಾಗ್ಸ್, ಬಕೆಟ್ ಸೀಟ್ಸ್ ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು ಇಂಟರ್ವ್ಯೂಸ್ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡೋರೆ. ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ ಅಂಡ್ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಸೀಟ್ಸ್ ಬರುತ್ತೆ. ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ BMW ಅಂದಿದ್ದಂಗೆ. ಸೊ ಪ್ರೈಸಿಂಗ್ ಸರ್? ಸರ್ ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 4,25,000 ಕೋಟ್ ಮಾಡ್ತಾ ಇದೀವಿ. ಫೈನಲ್ ಟು ಫೈನಲ್ 3,65,000 ಗೆ ವಿತ್ NOC ಜೊತೆ ಕೊಡ್ತೀವಿ ಸರ್. ಎಷ್ಟು ಸರ್ ಫೈನಲ್? 3,65,000 ಗೆ 10 ಮಾಡಲ್ BMW ಕೊಡ್ತಾ ಇದೀನಿ. ಬ್ಲಾಕ್ ಕಲರ್, ಬ್ಲಾಕ್ ಬ್ಯೂಟಿ. ಹಾಗೆ ಒಂದು ಜೀಪ್ ಒಂದಿದೆ ನೋಡಿ, ಫುಲ್ಲಿ ಮಾಡಿಫೈಡ್ ಜೀಪ್. ಇದ್ರ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು ಬಂದ್ಬಿಟ್ಟು 2004 ಮಾಡಲ್ ಪಂಜಾಬ್ ಮೈಗ್ರೇಟೆಡ್ ವೆಹಿಕಲ್. ಪಂಜಾಬ್ ನಂಬರ್ ಇರೋದು. ಇದು ಬಂದ್ಬಿಟ್ಟು 35 ವರೆಗೂ FC ಬರುತ್ತೆ ಸರ್. ಇದು ರಿಜಿಸ್ಟ್ರೇಷನ್ 2008 ಅಲ್ಲಿ ಆಗಿರೋ, 18 ಅಲ್ಲಿ ಆಗಿರೋದು. 15 years FC ಬರೋದು ಇದಕ್ಕೆ. 2000 ಹಂಗಂದ್ರೆ ಎಷ್ಟವರೆಗೂ ಬರುತ್ತೆ? 2035 ವರೆಗೂ ವ್ಯಾಲಿಡ್ ಐತೆ ಇನ್ಶೂರೆನ್ಸ್. ಫುಲ್ ಮಾಡಿಫೈ ಮಾಡ್ಸವ್ರೆ. ಎಲ್ಲ ಪಂಜಾಬ್ ಅಲ್ಲೇ ಮಾಡ್ಸಿರೋದು. ಡಾಕ್ಯುಮೆಂಟ್ ಎಲ್ಲ ಅಪ್ ಟು ಡೇಟ್ ಐತೆ. ವಿತ್ NOC ತಕ್ಕೊಡ್ತೀನಿ ನಿಮ್ಗೆ. ಫೈನಲ್ ಟು ಫೈನಲ್ 4,75,000 ಗೆ ಮುಗಿಸ್ಕೊಡ್ತೀನಿ. ಎಷ್ಟು ಸರ್ ಫೈನಲ್? 4,75,000. 2004 ಮಾಡಲ್ ಆರ್ಮಿ ಜೀಪ್ ಕೊಡ್ತಾ ಇರೋದು. ಓನರ್ಶಿಪ್ ಅಲ್ಲ? ಓನರ್ಶಿಪ್ ಬಂದ್ಬಿಟ್ಟು ನಿಮ್ಗೆ 4th ಓನರ್ ಆಗೈತೆ. 4th ಓನರ್ ಆಗಿದೆ. ಎಲ್ಲ ಪಂಜಾಬ್ ಅಲ್ಲೇ ಮಾಡಿಫೈ ಆಗಿರೋದು. ಹೌದು. ಟೈರ್ ಬಂದ್ಬಿಟ್ಟು ನಿಮ್ಗೆ 4 ಟೈರ್ ಸೇರಿಸಿದ್ರೆ 1.5 ಲಕ್ಷ ತರೋದು. ಹೌದಾ? ಸೀಟ್ ಎಲ್ಲ ಹಾಕ್ಸವ್ರೆ. ನಿಮ್ಗೆ ಮಾಡಿಫೈ ಮಾಡೋರ ವೆಹಿಕಲ್. 4 wheel ಡ್ರೈವ್ ಏನ್ ಸರ್ ಇದು? 2 wheel ಡ್ರೈವ್. 2 wheel ಡ್ರೈವ್. ಹೌದು. ಈ ಸತಿ ಈ ವಿಡಿಯೋದಲ್ಲಿ ಮಲ್ಟಿಪಲ್ ಆಪ್ಷನ್ ಐತೆ ನಮ್ AR ಕಾರ್ಸ್ ಅಲ್ಲಿ. ಅದು ಪ್ರೈಸಿಂಗ್ ಅಲ್ಲಿ ಬರೀ 2.5 ಲಕ್ಷ
ಬನ್ನಿ ಯಾವ ಗಾಡಿ ಬೇಕು ಕೊಡ್ತೀನಿ ಸರ್. ಸಿಟಿ ಬಗ್ಗೆ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2010 ಮಾಡಲ್ ಸಿಂಗಲ್ ಓನರ್ VMT ವೇರಿಯಂಟ್, ಡ್ಯುಯಲ್ ಏರ್ ಬ್ಯಾಗ್, ABS, ಅಲೋವಿಲ್, ಲೆದರ್ ಸೀಟ್ ಎಲ್ಲ ಐತೆ. ಗಾಡಿ ತುಂಬಾ ಚೆನ್ನಾಗೈತೆ. ಪ್ರೈಸಿಂಗ್ ವೈಸ್ ಹೋದ್ರೆ 2,75,000 ಕೋಟ್ ಮಾಡ್ತಾ ಇದ್ದೀವಿ. ಫೈನಲ್ ಟು ಫೈನಲ್ 2,50,000 ಗೆ ಮಾಡ್ಕೊಡ್ತೀನಿ ಸರ್. 2.5 ಲಕ್ಷಕ್ಕೆ ಸಿಟಿನೂ ಸಿಗ್ತಾ ಇದೆ. ಹೌದು, ಟೈರ್ಸ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ. 10 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ವೆಂಟೋ ಬೇಕಾ? 2010 ಮಾಡಲ್, ಇದು 10 ಡಿಸೆಂಬರ್ ರಿಜಿಸ್ಟ್ರೇಷನ್. ಓಕೆ, ಇದು ಟಾಪ್ ಎಂಡ್ ಹೈಲೈನ್ ಮಾಡಲ್. 2 ಗಾಡಿನೂ ಟಾಪ್ ಎಂಡ್ ಗಾಡಿ. ನಿಮ್ಗೆ ಸೇಮ್ ರೇಟ್, ಇದು 2,50,000 ಗೆ ಸೇಮ್ ರೇಟ್ ಮಾಡ್ಕೊಡ್ತೀನಿ NOC ಜೊತೆ. ಪೋಲೋ ಬೇಕಾ? 2,50,000. ಪೋಲೋ ಅಲ್ಲಿ ಮಲ್ಟಿಪಲ್ ಕಲರ್, ಮಲ್ಟಿಪಲ್ ಆಪ್ಷನ್ ಐತೆ. ಕ್ರೂಸ್ ಬೇಕಾ? 2,50,000 ಗೆ. ಅದು ಇನ್ನೊಂದು ಬೇಕಾ? 2,50,000 ಗೆ. ಇದ್ ಬೇಕಂದ್ರೆ ಮಾಡ್ಕೊಡ್ತೀನಿ ಸಿಲ್ವರ್ ಕಲರ್. ಇಂಪ್ಯಾಕ್ಟ್ ಸಿವಿಗಳಿದೆ ನೋಡಿ ಸರ್. ಇದು ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಎಕೋ ಸ್ಪೋರ್ಟ್. ಗಾಡಿ ತುಂಬಾ ಚೆನ್ನಾಗೈತೆ. 1.5 ಲೀಟರ್ ಇಂಜಿನ್, ಆರೆಂಜ್ ಕಲರ್ ಅಲ್ಲಿ ಐತೆ. ಗಾಡಿ ತುಂಬಾ ಕಡಿಮೆ ಓಡೈತೆ ಸರ್. 32,000 ರೆಕಾರ್ಡೆಡ್ ಓಡಿರೋದು. 15 ಮಾಡಲ್ ಸಿಂಗಲ್ ಓನರ್, ವ್ಯಾಲಿಡ್ ಇನ್ಶೂರೆನ್ಸ್ ಐತೆ. ಟೈರ್ ಎಲ್ಲ 160-70% ಐತೆ. ಪ್ರೈಸಿಂಗ್ ವೈಸ್ ಬಂದ್ಬಿಟ್ಟು ಇದು ನಿಮ್ಗೆ 3,95,000 ಹೇಳ್ತಾ ಇದೀವಿ. ಫೈನಲ್ ಟು ಫೈನಲ್ 3,65,000 ಗೆ ಮಾಡ್ಕೊಡ್ತೀನಿ. 15 ಮಾಡಲ್ ಸರ್. 15 ಮಾಡಲ್. ಅದೇ ನಿಮ್ಗೆ 15-16 ಮಾಡಲ್ ಡೆಸ್ಟರ್ ಬೇಕಾ? ಟಾಪ್ ಎಂಡ್ ಗಾಡಿ, ಏರ್ ಬ್ಯಾಗ್, ABS, ಅಲೋವಿಲ್, ಬ್ರಾಂಡ್ ನ್ಯೂ ಟೈರ್ ಇರೋದು. 110 PS ಬರುತ್ತೆ. ಸಿಂಗಲ್ ಓನರ್, ರೆಡಿ NOC ಐತೆ. ದಿಲ್ಲಿ ನಂಬರ್ ಅನ್ಬೇಡಿ, ರೆಡಿ NOC ಇರೋದು. ಇಮಿಡಿಯೇಟ್ಲಿ ಮಾಡ್ಕೊಬಹುದು. ಫೈನಲ್ ಟು ಫೈನಲ್ NOC ಜೊತೆ 3,90,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 3,90,000 ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 16 ಮಾಡಲ್ ಡೆಸ್ಟರ್.